ಸೊ ಈಗ ಅರೌಂಡ್ 1 o'clock ಆಗಿದೆ. ನೀವು ನೋಡ್ತಾ ಇರ್ಬೋದು ಮಾರ್ಕೆಟು ಈ ಒಂದು ಗ್ಯಾಪ್ನ ಆಲ್ಮೋಸ್ಟ್ ಫಿಲ್ ಮಾಡಿಬಿಟ್ಟಿದೆ. ಸೊ ಗ್ಯಾಪ್ ಫಿಲ್ಲಿಂಗು ಈಗ ಕಂಪ್ಲೀಟ್ ಆಯಿತು. ನಮ್ಮ ಒಂದು ಪ್ರೀ ಮಾರ್ಕೆಟ್ ಪ್ಲಾನಿನ ಪ್ರಕಾರ ಈ ಒಂದು ಲೈನ್ ಏನಿದೆ ಅಲ್ವಾ, ಈ ಒಂದು 50% ಲೈನ್ ಏನಿದೆ, ಸೊ ಈ ಲೈನ್ನ ಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟ್ ಸ್ಟೇಬಲಾಗಿ ನಿಂತ್ಕೊಂತು ಅಂದರೆ ನಾನೊಂದು ಎಂಟ್ರಿ ತಗೊತೀನಿ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ವಿತ್ ಸ್ಟಾಪ್ ಲಾಸ್ ನಾನು ಕೂಡ ಡಿಸ್ಕಸ್ ಮಾಡಿದ್ದೆ. ಓಕೆ, ಸೊ ಮಾರ್ಕೆಟ್ ಅದೇ ಥರನೇ ಮೂವ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಒಂದು ಈ ಒಂದು 2 ಇಂಡಿಕೇಟರ್ ಇದೆ ಅಲ್ವಾ, ಸೊ ಈ ಇಂಡಿಕೇಟರ್ನ ಪ್ರಕಾರ ನಾವು ಪ್ಲ್ಯಾನ್ ಮಾಡಿದ್ದು ನೀವು ನೋಡ್ಕೊತಾ ಇರ್ಬೋದು. ಸೊ ಇದರ ಪ್ರಕಾರ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೆ, ಇದು ಒಂದು ವೀಕ್ಲಿ ಲೆವೆಲ್ಲು, ಇದು ಒಂದು ನಂದು ಮಂತ್ಲಿ ಲೆವೆಲಿನ 50%. ಸೊ ಈ ಒಂದು ಲೆವೆಲ್ ಏನಿದೆ ಇದು ಸ್ಟ್ರಾಂಗ್ ಸಪೋರ್ಟ್ ಥರ ಬಿಹೇವ್ ಆಗುತ್ತೆ. ಬಟ್ ಮಾರ್ಕೆಟ್ ಏನಾಯಿತು, ನಮಗೆ ಮಾರ್ಕೆಟು ಒಂದು ಗ್ಯಾಪ್ ಡೌನ್ ಮಾಡಿಬಿಟ್ಟು ಒಂದು ಸಣ್ಣದಾಗಿ ಗ್ಯಾಪ್ ಡೌನ್ ಆಗಿ ಮಾರ್ಕೆಟು ಕೆಳಗಡೆ ಒಂದು ಲೋ ಮಾಡ್ತು. ಲೋ ಎಲ್ಲಿ ಅರೌಂಡ್ 25,007 ಅರೌಂಡ್ 560 570ಗೆ ಒಂದು ಲೋ ಮಾಡಿಬಿಟ್ಟು ಮಾರ್ಕೆಟು ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ನಾನು ಇಲ್ಲಿ ಒಂದು ಅಗ್ರೆಸಿವ್ ಆಗಿ ಎಂಟ್ರಿ ತಗೋಬೋದಾಗಿತ್ತು, ಬಟ್ ನಾನು ಇಲ್ಲಿ ಎಂಟ್ರಿ ಮಾಡಿಲ್ಲ. ಯಾಕಂದರೆ ನನಗೆ ಅಗೇನ್ ಈ ಒಂದು ಏರಿಯಾ ಏನಿದೆ ಇದು ಸಪೋರ್ಟಾಗಿ ಕನ್ಸಿಡರ್ ಮಾಡಿದ್ದೆ. ಸೊ ಇದು ರೆಸಿಸ್ಟೆನ್ಸ್ ಥರ ಬಿಹೇವ್ ಆಗುತ್ತೆ, ಇದ್ರ ಕೆಳಗಡೆ ಪ್ರೈಸ್ ಬಂದರೆ ಮತ್ತೆ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ನಾನು ಅಂದ್ಕೊಂಬಿಟ್ಟು ಇಲ್ಲಿ ಎಂಟ್ರಿ ತೊಗೊಂಡಿಲ್ಲ. ಇಲ್ಲಿ ಎಂಟ್ರಿ ಯಾವಾಗ ಪ್ಲ್ಯಾನ್ ಮಾಡ್ತಿದ್ದೆ ಅಂತ ಅಂದರೆ ನಾನು, ಸೊ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗಿ ಇಲ್ಲಿ ಮತ್ತೆ ಟೆಸ್ಟ್ ಮಾಡಿಬಿಟ್ಟು ಈ ಮಾರ್ಕೆಟ್ ಇಲ್ಲೇ ನಿಂತ್ಕೊಂತು ಅಂತ ಅಂದರೆ ಈ ಒಂದು 50% ಲೈನ್ನ ಕೆಳಗಡೆ, ಆವಾಗ ನಾನು ಕೆಳಗಡೆ ಟ್ರೇಡ್ ಪ್ಲ್ಯಾನು ಮಾಡ್ತಾಯಿದ್ದೆ. ಬಟ್ಟು ನನ್ನ ಟ್ರೇಡ್ ಪ್ಲ್ಯಾನಿನ ಪ್ರಕಾರ ಇವತ್ತು ಮಾರ್ಕೆಟ್ ಮತ್ತೆ 50% ಲೈನಿನ ಮೇಲ್ಗಡೆ ಬಂತು. ಈ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಯಾವ ಥರ ಅಂದ್ಕೊಂಡಿದ್ವಿ, ಅರೌಂಡು ನಾವು ಇದನ್ನು ಕೂಡ ಮಾತಾಡ್ಕೊಂಡಿದ್ವಿ ಪ್ರೀ ಮಾರ್ಕೆಟ್ ಪ್ಲ್ಯಾನಿಂಗ್ ಸೆಷನ್ನಲ್ಲಿ. ಮಾರ್ಕೆಟು ಇಲ್ಲಿ ಹೋಗಿ ಮತ್ತೆ ಇಲ್ಲೊಂದು ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಮೇಲೆ ಹೋಗ್ಬೋದು ಅಂತ. ಅದೇ ಥರ ಮಾರ್ಕೆಟು ಈಗ ಹೋಗ್ತಾ ಇದೆ, ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ನಾನು ಇಲ್ಲಿ ಏನು ಮಾಡಿದೆ ಅಂತ ಅಂದರೆ, ನನ್ನ ಪ್ಲ್ಯಾನಿನ ಪ್ರಕಾರ ಇವತ್ತು ಎಕ್ಸ್ಪೈರಿ ಡೇ ಆಗಿರುತ್ತೆ. ಓಕೆ, ನಿಫ್ಟಿ ಎಕ್ಸ್ಪೈರಿ ದಿನ ನಾವು ನೇಕೆಡ್ ಬೈನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಸೊ ಸೆಲ್ಲಿಂಗ್ ಆಪ್ಷನ್ನ ವಿತ್ ಹೆಡ್ಜ್ ಮಾಡಬೇಕಾಗುತ್ತೆ ಎಕ್ಸ್ಪೈರಿ ಡೇಸ್ ದಿನ. ಸೊ ನಾರ್ಮಲ್ ಡೇಸಲ್ಲಿ ಥೀಟಾ ಡೇಗೆ ನಿಮಗೆ ತುಂಬ ಕಮ್ಮಿ ಇರುತ್ತೆ. ನಿಮಗೆ ಗೊತ್ತಿದ್ದಂಗೆ ಆಪ್ಷನ್ಸ್ ಟ್ರೇಡ್ ಮಾಡೋರು ಇದ್ದರೆ ಗೊತ್ತಿರುತ್ತೆ. ಸೊ ಥೀಟಾ ಡೇಗೆ ನಾರ್ಮಲ್ ಡೇಸಲ್ಲಿ ಒಂದು 2 ರೂಪೀಸು ಕೊಡೋ ಜಾಗದಲ್ಲಿ ನೀವು ಎಕ್ಸ್ಪೈರಿ ಡೇ ದಿನ ಒಂದು 10 ರೂಪೀಸ್ನ ಕೊಟ್ಬಿಡ್ತೀರ ಥೀಟಾ ಡಿಗೆ ಇಂದ. ಸೊ ಅದಕ್ಕಾಗಿ ನೀವು ನೇಕೆಡ್ ಬೈನ ಅವಾಯ್ಡ್ ಮಾಡಲೇಬೇಕು ಎಕ್ಸ್ಪೈರಿ ಡೇಸ್ ದಿನ. ಸೊ ಇನ್ ಕೇಸ್ ಆಫ್ ಬ್ಯಾಂಕ್ ನಿಫ್ಟಿ ಏನು ಮಾಡಬೇಕು, ನೀವು ಮಂತ್ಲಿ ಎಕ್ಸ್ಪೈರಿ ಇರುತ್ತಲ್ವ, ಆವಾಗ ನಾವು ಮಂತು ಎಂಡಲ್ಲಿ ನಾವು ನೇಕೆಡ್ PE ಬೈ CE ಬೈನ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಸ್ಟ್ರಾಟಜಿನ ಯಾವ ಥರ ಎಕ್ಸ್ಪೈರಿ ಡೇ ದಿನ ಯಾವ ಥರ ಲೆಗ್ಸ್ನ ತೊಗೋಬೇಕು ವಿತ್ ಹೆಡ್ಜ್ ಯಾವ ಥರ ಮಾಡಬೇಕು ಅಂತ ನನ್ನ ಯೂಟ್ಯೂಬಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ, ನೀವು ಒಂದ್ಸರಿ ಚೆಕ್ ಮಾಡಿ. ಹಾಗೆಯೇ ನನ್ನ ಒಂದು ಈ ಒಂದು ಇಂಡಿಕೇಟರ್ಸ್ ಏನಿದೆ ಅಲ್ವಾ, ಈ ಇಂಡಿಕೇಟರ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಈಗ ಯಾವ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ನೀವು ನೋಡ್ಕೋಬೋದು. ಈ ಒಂದು ವೀಕ್ಲಿ ಲೆವೆಲ್ಸ್ ಏನಿದೆ, ಈಗ ನೋಡಿ ಈ ಒಂದು 50% ಲೈನ್ ಮೇಲ್ಗಡೆ ಮಾರ್ಕೆಟು ಸ್ಟೇಬಲಾಗಿ ನಿಂತ್ಕೊತಾ ಇದೆ. ಓಕೆ, ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಯೂಸಲಿ ಈ ಒಂದು ಇಂಡಿಕೇಟರ್ನ ವೀಕ್ಲಿ ಲೆವೆಲ್ಸು ಮಂತ್ಲಿ ಲೆವೆಲ್ಸು ಎಲ್ಲಿ ಒಂದು ಕಾನ್ಫ್ಲುಯೆನ್ಸ್ ಏರಿಯಾ ಥರ ಯಾವ ಥರ ಸಿಗುತ್ತೆ ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟು, ಎಲ್ಲಿ ತುಂಬ ಒಂದು ಲೈನ್ಸ್ ಇಂಟ್ರ್ಯಾಕ್ಟ್ ಆಗ್ತಿರುತ್ತೆ, ಓವರ್ಲ್ಯಾಪ್ ಆಗ್ತಿರುತ್ತೆ, ಆ ಒಂದು ಲೈನ್ಸ್ನ ಸ್ಟ್ರಾಂಗ್ ಸಪೋರ್ಟು ಇಲ್ಲ ರೆಸಿಸ್ಟೆನ್ಸ್ ಥರ ಕನ್ಸಿಡರ್ ಮಾಡಿಬಿಟ್ಟು ಟ್ರೇಡ್ ಮಾಡ್ತೀನಿ ನಾನು. ಸೊ ಈ ಒಂದು ಟ್ರೇಡ್ ಮೆಥಡಾಲಜಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡಿ ಈಗ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿದ್ದೀನಿ. ಒಂದು ಲೋವರ್ ಟೈಮ್ ಫ್ರೇಮ್ಗೆ ಹೋಗ್ಬಿಟ್ಟು ಈ ಲೈನ್ನ ಯಾವಾಗ ಟೆಸ್ಟ್ ಆಯಿತು ಪ್ರಾಪರಾಗಿ ಅಲ್ಲಿ ಒಂದು ಎಂಟ್ರಿ ಮಾಡಿದರೆ ನೀವು ಈಗ ಆಲ್ಮೋಸ್ಟ್ ಥೀಟಾ ಡಿಕೆ ಎಫೆಕ್ಟ್ನ ತೊಗೊತಾ ಇರ್ತೀರ.
ನನ್ನ ಎಂಟ್ರಿ ಏನಾಗಿತ್ತು, ನಾನು ಇಲ್ಲೇ ಅರ್ಧ ಮನಿ ಎಂಟ್ರಿ ತೊಗೊಳ್ಲಿಲ್ಲ ಇವತ್ತು. ಏನು ಮಾಡಿದೆ ಅಂದರೆ ಸ್ವಲ್ಪ ದೂರ ಹೋಗ್ಬಿಟ್ಟು ಈ ಒಂದು ಲೋ ಮಾಡ್ತಲ್ವ, ಲೋ ಕೆಳಗಡೆ ಒಂದು 25,550ಗೆ ಒಂದು ಪಿ ಇ ಸೆಲ್ ಮಾಡಿಕೊಂಡೆ. ಪಿ ಇ ಸೆಲ್ ಓಕೆ. ಹಾಗೇನು ಯಾವ ಥರ ಫಸ್ಟ್ ಯಾವ ಲೆಗ್ ಹಾಕ್ಬೇಕು ಏನು ಎಲ್ಲದನ್ನೂ ನಿಮಗೆ ಯೂಟ್ಯೂಬಲ್ಲಿ ಡೀಟೇಲಾಗಿ ಹೇಳಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಯೂಟ್ಯೂಬ್ ಚಾನಲಲ್ಲಿ, ಫಿನಾಂಜಾ ಯೂಟ್ಯೂಬ್ ಚಾನಲಲ್ಲಿ. ಹಾಗೆಯೇ ಪಿ ಇ ಸೆಲ್ ಮಾಡಿದೆ. ಪಿ ಇ ಸೆಲ್ ಮಾಡಿಬಿಟ್ಟು ಅದಕ್ಕೊಂದು ಹೆಡ್ಜಿಂಗ್ ಥರ ಒಂದು ಪಿ ಇ ಬೈನ ಒಂದು 200 ಪಾಯಿಂಟ್ ಗ್ಯಾಪಲ್ಲಿ ಕೆಳಗಡೆ ಹೋಗ್ಬಿಟ್ಟು ತೊಗೊಂಡೆ. ಮಾರ್ಕೆಟು ಇದ್ರ ಮೇಲ್ಗಡೆ ಎಷ್ಟನ ಸೈಡ್ ವೇಸ್ ಹೋಗಲಿ, ಏನಾನ ಆಗಲಿ, ಏನಾದರೂ ಆದರೂ ಕೂಡ ನಮಗೆ ಒಂದು ಟೀಟಾ ಡಿಕೆ ಎಫೆಕ್ಟಿಂದ ನಮಗೆ ಪ್ರೀಮಿಯಮ್ ಅರ್ನ್ ಆಗ್ತಾನೆ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ 3 o'clock ಇಲ್ಲ 2:30ಗೆ ನೀವು ಪ್ರೀಮಿಯಮ್ ಅರ್ನ್ ಮಾಡ್ಕೊಂಬಿಟ್ಟು ಎಕ್ಸಿಟ್ ಮಾಡ್ಬೋದು. ನಿಮಗೆ ಫುಲ್ ಪ್ರಾಫಿಟ್ ಸಿಗುತ್ತೆ. ಓಕೆ, ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಸೆಲ್ಲಿಂಗ್. ಓಕೆ, ಸೆಲ್ಲಿಂಗಲ್ಲಿ ಅಡ್ವಾಂಟೇಜ್ ಏನಂದರೆ ಥೀಟಾ ಡಿಕೆ ಎಫೆಕ್ಟ್ನ ನೀವು ಅರ್ನ್ ಮಾಡ್ಬೋದು. ಒಂದು ವೇಳೆ ನೇಕೆಡ್ ಮಾಡಿಬಿಟ್ಟಿದ್ರಿ ಅಂತ ಅಂದ್ಕೊಳ್ಳಿ. ನೇಕೆಡ್ ಮಾಡಿದರೆ ಏನಾಗುತ್ತೆ, ಮಾರ್ಕೆಟು ಇಲ್ಲೆಲ್ಲೋ ಬಂತು ಅಂದ್ಕೊಳ್ಳಿ, ಮತ್ತು ಇಲ್ಲಿಂದ ಮತ್ತೆ ರಿವರ್ಸ್ ಆಯಿತು, ಮತ್ತು ಈ ಲೆವೆಲ್ನ ದಾಟ್ಬಿಡ್ತು ಅಂದರೂ ಕೂಡ ನಾನು ಹೆದರ್ಕೊಳೋದಿಲ್ಲ, ನಾನು ಆರಾಮಾಗಿ ಕೂತ್ಕೊಂಡಿರ್ತೇನೆ. ಯಾಕೆ ಅಂತ ಅಂದರೆ ನನಗೆ ಥೀಟಾ ಡಿಕೆ ಇಲ್ಲಿ ಈ ಲೆವೆಲ್ ಬಂದು ಒಂದು ಸ್ಟ್ರಾಂಗಾಗಿ ಬ್ರೇಕ್ ಆಗೋವರೆಗೂ ನಾನು ಏನು ವರಿ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಹಾಗೇನು ಈ ಲೆಗ್ಸ್ನ ಯಾವ ಥರ ತೊಗೋಬೇಕು, ಸೆನ್ಸಿಬಲ್ ಯಾವ ಥರ ಯೂಸ್ ಮಾಡ್ಕೋಬೇಕು ಎಲ್ಲ ಹೇಳಿರ್ತಾನೆ, ಚೆಕ್ ಮಾಡ್ಕೊಳ್ಳಿ. ಈಗ ಮಾರ್ಕೆಟಲ್ಲಿ ಏನಾಗ್ತಿದೆ, ನಮಗೆ ಒಂದು ಮ್ಯಾಕ್ಸ್ ಪೇನ್ ನೋಡ್ಕೊಳ್ಳೋಣ ಒಂದ್ಸರಿ ನಾವು. ಮ್ಯಾಕ್ಸಿಮಮ್ ಪೇನ್ ಬಂದ್ಬಿಟ್ಟು 25,700 ಇದೆ. ಸೊ ಎಕ್ಸ್ಪೈರಿ ಆಗಿರೋದ್ರಿಂದ ನಿಫ್ಟಿ ಏನು ಮಾಡ್ಬೋದು, ಮೋಸ್ಟ್ಲಿ ಇಲ್ಲೇ ಮಾರ್ಕೆಟ್ ತುಂಬ ನಿಂತಿದೆ ನೋಡಿ, ಅರೌಂಡ್ 1 ಅವರಿಂದ ಇಲ್ಲೇ ನಿಂತಿದೆ. ಸೊ ನೇಕೆಡ್ ಬೈ ಮಾಡಿರೋದು ಡಿ ಕೆ ತುಂಬ ಆಗ್ತಾ ಇರುತ್ತೆ. ಓಕೆ, ಆ ಡಿ ಕೆನ ನಾನು ಈಗ ತೊಗೊತಾ ಇದ್ದೀನಿ. ಐ ಮೀನ್ ಟು ಸೇ ಸೆಲ್ಲರ್ಸ್ ಎಲ್ಲ ಈ ಒಂದು ಬೈಯರ್ಸ್ದು ಟೀಟಾ ಡಿ ಕೆ ಎಫೆಕ್ಟ್ನ ಇಲ್ಲಿ ಅರ್ನ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಈಗ ಏನಾಗುತ್ತೆ, ಮಾರ್ಕೆಟ್ ಮೇ ಬಿ 25,700 ಅಲ್ವಾ ಮ್ಯಾಕ್ಸ್ ಪೇನು. ಸೊ ಇಲ್ಲಿ 25,700ಗೆ ಮ್ಯಾಕ್ಸ್ ಪೇನ್ ಇದೆ, ಮ್ಯಾಕ್ಸಿಮಮ್ ಪೇನ್. ಸೊ ಮಾರ್ಕೆಟ್ ಏನಾಗ್ಬೋದು, ಮೇ ಬಿ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಬಂದು ಮತ್ತು ಇಲ್ಲಿ ಈ ಲೆವೆಲಲ್ಲೇ ಸೆಟ್ಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವತ್ತು ಗಾಮಾ ಬ್ಲಾಸ್ಟ್ ಎಫೆಕ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದರೆ ಮಾರ್ಕೆಟು ಆಲ್ರೆಡಿ ಸ್ವಲ್ಪ ಮೂವ್ ಆಗಿದೆ. ಗೊತ್ತಿಲ್ಲ, ಮಾರ್ಕೆಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಮಾರ್ಕೆಟ್. ಸೊ FIs ಬಂದ್ಬಿಟ್ಟು ಮತ್ತು ತುಂಬ ಸೆಲ್ಲಿಂಗ್ ಮಾಡಿಬಿಡ್ಬೋದು, ಹಂಗೂ ಆಗ್ಬೋದು. ಸ್ವಲ್ಪ ಹುಷಾರಾಗಿರಿ, ಒಂದೇ ವ್ಯೂವಲ್ಲಿ ನಾವು ಮಾರ್ಕೆಟಲ್ಲಿ ಇರೋಕ್ಕಾಗಲ್ಲ. ಸೊ ಹಾಗೆಯೇ ನೀವು ನನ್ನ ವೆಬ್ಸೈಟಲ್ಲಿ ಹೋದರೆ ಇವತ್ತಿನ ಪ್ರೀ ಮಾರ್ಕೆಟ್ ಒಂದು ಪ್ಲಾನ್ನ ನೋಡಿ, ಅದೇ ಥರ ಮಾರ್ಕೆಟು ಯಾವ ಥರ ಎಂಟ್ರಿ ಮಾಡಿದ್ವಿ. ಸೊ ನಮಗೆ ಆ್ಯಸ್ ಪರ್ ಅವರ್ ಪ್ಲಾನ್, ನಮ್ಮ ಪ್ಲಾನಿನ ಪ್ರಕಾರ ಟ್ರೇಡ್ ಸಿಗಲಿಲ್ಲ ಅಂದರೆ ಎಂಟ್ರಿ ತೊಗೊಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೋ ಟ್ರೇಡ್ ಈಸ್ ಆಲ್ಸೋ ಗುಡ್ ಟ್ರೇಡ್ ಅಂತ ಹೇಳ್ತಾರೆ. ಓಕೆ, ನಮ್ಮ ಟ್ರೇಡಿನ ಪ್ರಕಾರ, ನಮ್ಮ ಪ್ಲಾನಿನ ಪ್ರಕಾರ ಹೋದರೆ ತಗೊಳ್ಳಿ, ನೋ ಎಮೋಷನ್ಸ್. ಓಕೆ, ಹಾಗೆಯೇ ವೆಬ್ಸೈಟಲ್ಲಿ ಚೆಕ್ ಮಾಡಿ, ಒಂದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಕೂಡ ಮಾಡಿರ್ತಾನೆ. ಒಂದು ಡೌನ್ ಟ್ರೆಂಡ್ ಫೇಡ್ ಅನಾಲಿಸಿಸ್ ಅಂತ ಮಾಡಿದ್ದೇನೆ ನಾನು. ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಈ ಒಂದು ವೆಬ್ಸೈಟಲ್ಲಿ ತುಂಬ ಡೀಟೇಲ್ಸ್ ಸಿಗುತ್ತೆ, ನಿಮ್ಮ ಮಾರ್ಕೆಟಲ್ಲಿ ಏನೇನು ಕಲಿಬೇಕು, ಏನೇನಿಲ್ಲ. ನೀವು ಬಿಗಿನರ್ ಆಗಿದ್ದರೆ ಈ ಒಂದು ವೆಬ್ಸೈಟ್ನ ಫಾಲೋ ಮಾಡಿದರೆ ಅಟ್ಲೀಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನೂ ಡೆಪ್ತಾಗಿ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ, ಅಥವಾ ನೀವು ನನ್ನ ಟ್ರೇಡಿಂಗ್ ವ್ಯೂವಲ್ಲಿ ಕೂಡ ಇಲ್ಲಿ ಫಿನಾಂಜಾ ಅಂತ ಹೋದರೆ ನಿಮಗೆ ಇಂಡಿಕೇಟರ್ ಸಿಗುತ್ತೆ. ನೀವು ಫಾಲೋ ಮಾಡಿದರೆ ನನ್ನ ಹೊಸ ಯಾವುದಾದ್ರೂ ಇಂಡಿಕೇಟರ್ ಬಂದರೂ ಕೂಡ ನಿಮಗೆ ಒಂದು ನಿಮಗೆ ಮೇಲ್ ನೋಟಿಫಿಕೇಷನ್ ಬರುತ್ತೆ.